ರೀ ತಗೊಳ್ಳಿ. 500 ರೂಪಾಯಿ ಐತೆ. ನಾಳೆದು ಒಂಚೂರು ಕೆಲಸ ಐತಂತೆ, ಇರಲಿ ಅಂತ ಮುಂಚಿತವಾಗಿ ನೀನು ಇಸ್ಕೊಂಬಿಟ್ಟು ಬಂದೆ. ನಾಳೆಗೆ ಇನ್ನೂ 100 ರೂಪಾಯಿ ಏನೋ 150 ಏನೋ ಕೊಡ್ತಾರ ನಾಳೆಗೆ. ಇರಿ ತಗೊಳ್ಳಿ. ಹೋಗ್ಬಿಟ್ಟು ಮನೆಗೆ ಏನಾರು ಐಟಮ್ ಗೀಟಮ್ ಬೇಕಾರೆ ಬ್ಯಾಳೆ ಗೀಳೆ ಎಲ್ಲ ತಗೊಂಬಿಟ್ಟು ಬನ್ನಿ ಹೋಗ್ಬಿಟ್ಟು. ಸರಿ ಸರಿ ಕೊಡು. 1 kg ಬ್ಯಾಳೆ ತಗೊಳ್ಳಿ. ಬ್ಯಾಳೆ ಮನೆಯ ಖಾಲಿ ಆಗ್ಬಿಟ್ಟೈತೆ. ಖಾರದ ಪುಡಿನೂ ಇಲ್ಲ, ಅದು ಖಾಲಿ ಆಗೋಗ್ಬಿಟ್ಟೈತೆ. ಹುಸಿ ಸಾಂಬಾರು ಪುಡಿ ಅವೆಲ್ಲನೂ ತಗೊಳ್ಳಿ. ಆಮೇಕಿಂದ ಒಂದು 4 kg 5 kg ಅಕ್ಕಿ ತಗೊಬಿಟ್ಟು ಬನ್ನಿ. ರೇಷನ್ ಕಾರ್ಡು ತಗೊಂಡು ಸಲ ತಗೊಬಿಟ್ಟು ಬರೋಣ. ಇಷ್ಟು ದಿನ ತಗೊಂಡೇ ಬಂದಿರಲಿಲ್ವಾ, ಈಗ ರೇಷನ್ ಕಾರ್ಡು ತಗೊಬಿಟ್ಟು ಬರ್ಬೇಕು ಹೋಗಿ. ಅದನ್ನು ತಗೊಬಿಟ್ಟು ಬರೋಣ. ಇನ್ನು ತರಕಾರಿ ಇದ್ರೆ ಒಂಚೂರು ತರಕಾರಿ ತಗೊಬಿಟ್ಟು ಬನ್ನಿ. ಮನೆಯಾಗೆ ಅಕ್ಕಿ ಒಂಚೂರು ಏನೂ ಇಲ್ಲ ಮನೆಯಾಗೆ. ಸಾಮಾನು ಸರಣಿ ತಂದುಬಿಟ್ರೆ ಹೆಂಗೊಂದು ಅಡುಗೆನ ಮಾಡ್ಕೊಂಡು ತಿನ್ಬೋದು. ಹಾಗೆ ರವೆ ಗಿವೆ ತಂದ್ರೆ ಒಂಚೂರು ಉಪ್ಪಿಟ್ಟು ಮಾಡೋದು ಏನಾರ ಒಂದು ಮಾಡ್ತೀನಿ. ಸರ್ನ ಹೋಗ್ಬಿಟ್ಟು ಎತ್ಕೊಂಬಿಟ್ಟು ಬನ್ನಿರಿ. ಯಪ್ಪ, ನನಗಂತೂ ಆ ಗದ್ದೆನ ಕೆಲಸ ಮಾಡೋ ಹೊತ್ತಿಗೆ ಸಾಕಾಗೋಗ್ಬಿಡ್ತು. ನನಗಂತೂ ಸುಸ್ತಾಗಿ ಹೋಗ್ಬಿಟ್ಟೈತೆ. ನನಗಂತೂ ಏನು ಮಾಡಲಿ, ನನಗಂತೂ ಹಬ್ಬ ಆಯ್ತಾನೆ ಇಲ್ಲ ನನಗಂತೂ. ನಾನು ಅಷ್ಟ ಕೈಕಾಲು ಮಕ್ಕ ತೊಳ್ಕೊಂಡು ಒಳಗಡೆ ಕುಂತ್ಕೊತೀನಿ. ಏನೋ ಹಚ್ಚಾಗಿಚ್ಚಕ್ಕೆ ಶುರು ಮಾಡ್ಕೊತೀನಿ. ಇಲ್ಲೇ ಊರಾಗೆ ಅಂಗಡಿ ಐತಲ್ಲ, ಅಲ್ಲೇ ಹೋಗ್ಬಿಟ್ಟು ಎಲ್ಲ ಬರ್ಸ್ಕೊಂಡು ಎತ್ಕೊಂಬಿಟ್ಟು ಬನ್ನಿ. ಸರಿ ಹೇಳು, ಆಯ್ತು. ಓಹೋ, ನನ್ನ ಹೆಂಡತಿಗೆ ಒಂದೇ ಒಂದಿನ ಕೆಲ್ಸಕ್ಕೆ ಹೋಗ್ಬಿಟ್ಟು ನನ್ನ ಹೆಂಡತಿಗೆ ಫುಲ್ಲು ಸುಸ್ತಾಗಿ ಹೋಗ್ಬಿಡ್ತಂತೆ. ನನ್ನ ಹೆಂಡತಿಗೆ ನಾನು ಇಷ್ಟು ವರ್ಷ ಕಷ್ಟಪಟ್ಟು ದುಡ್ದಿದ್ದೀನಿ. ದುಡ್ಡನ್ನ ಅಮ್ಮ ಮಗ ಸೇರ್ಕೊಂಡೆಲ್ಲ ಮಜಾ ಉಡಾಯಿಸ್ಬಿಟ್ಟು ಈಗ ನೋಡಿದ್ರೆ ಹಿಂಗೆ ಮಾತಾಡ್ತಾರಲ್ಲ, ಅಲ್ಲಿ ಅಕ್ಕ ಹಾಕು. 500 ರೂಪಾಯಿ ದುಡ್ಕೊಂಬಿಟ್ಟು ಬಂದು ಇಷ್ಟು ಸಾಮಾನು ತಗೊಬಿಟ್ಟು ಬಾ ಅಂತ ಹೇಳ್ತಾರಲ್ಲ. ಯಾಕೆ ದುಬೈನಾಗೆ ಕೂಳು ನೀರು ತಿಂದಿದ್ದಂಗೆ ಕಷ್ಟಪಟ್ಟು ದುಡ್ದಿದ್ನಲ್ಲ. ಅವ್ರಿಗಂತೂ ಏನೇನು ಅನ್ಸಕ್ಕಿಲ್ಲ ಬಿಡು. ಲೇ ಸುಮಿ, ಇವತ್ತು ನಿನಗೆ ಮಾಡ್ತೀನಿ. ನಾನಂತೂ ಕುಡಿಯೋದಿಲ್ಲ ಬಿಡು. ಕುಡ್ದಿರೋ ಥರ ಆಕ್ಟಿಂಗನ ಮಾಡ್ಕೊಬಿಟ್ಟು ಬರ್ತೀನಿ ನಿಂತಾಗೆ. ನಿನಗೂ ಅಷ್ಟೇ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಯಾವುದಕ್ಕೋ ಮಜಾ ಮಾಡಕ್ಕೆ ಹೋದ್ರೆ ಹೆಂಗಾಯ್ತದೆ ಅಂತ ನಿನಗೂ ಗೊತ್ತಾಗಬೇಕು. ನಾನು ಕಷ್ಟಪಟ್ಟಿರೋ ದುಡ್ಡನ್ನೆಲ್ಲ ಉಡಾಯಿಸ್ಬಿಟ್ರಲ್ವ ಇಬ್ರು ಸೇರ್ಕೊಂಡು. ಇನ್ನು ಮ್ಯಾಲೆ ನೋಡ್ತಿರು ಹೆಂಗೆ ಕಲಿಸ್ತೀನಿ ಬುದ್ಧಿ ಅಂದರೆ. 1 ರೂಪಾಯಿದು ಕಳೆದಿದ್ದಿರಲ್ಲ, ಅದ್ರ ಬೆಲೆ ಏನು ಅಂತ ನಿಮ್ಗೆ ಒಬ್ಬೊಬ್ರಿಗೂ ಗೊತ್ತಾಗ್ಬೇಕು. ಬೊಡ್ಡಿಗ್ಲ ಕಷ್ಟಪಟ್ಟು ದುಡ್ದಿರೋದೆಲ್ಲ ಮಜಾ ಮಾಡಿ ನನ್ನ ಮುಂದೆ ನಿಂತ್ಕೊಂಡು ಏನೋ ಗೊತ್ತಿಲ್ವೇನೋ ಅನ್ನಂಗೆ ನಾಟಕ. ಕ್ಷಮಿಸ್ಬಿಡ್ಬೇಕು. ನೀವು ಇಷ್ಟೆಲ್ಲ ನಾನು ದುಡ್ದಿರೋದೆಲ್ಲ ಮಜಾ ಮಾಡಿದ್ರು ನಾನು ನಿಮ್ಮನ್ನ ಕ್ಷಮಿಸ್ಬಿಡ್ಬೇಕು. ನಾನು ಅಷ್ಟೇ, ನೀವು ದುಡ್ದಿದ್ದೆಲ್ಲ ಮಜಾ ಮಾಡ್ತೀನಿ, ಕ್ಷಮಿಸಿವ್ರಂತೆ ಬಿಡ್ರಿ. ಆಮೇಲೆ ಈ ದುಡ್ಡನ್ನ ಎತ್ತಿಕೊಳ್ಳೋಣ. ಒಂದು ಬೀರು ಬಾಟ್ಲಿ ಎತ್ಕೊಂಡು ಹೋಗ್ಬಿಟ್ರೆ ಹೆಂಗಿರ್ತದೆ? ಕುಡ್ದು ನಂಗೆ ಆಕ್ಟಿಂಗ್ ಮಾಡಿರೋ ಥರನೇ ಮಾಡಬೇಕು. ಅವಾಗೆ ಇವಳು ಗುರಿಬೇಕು. ಇವಳಿಗೆ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಏನಾಯ್ತು ಅಂತ ಕೇಳ್ತಾಳಲ್ಲ, ಅವಾಗ ಗೊತ್ತಾಯ್ತದೆ ಇವಳಿಗೆ. ಈ ದುಡ್ಡು ನಂಗೆ ಎತ್ತಿಕ್ಕಣ ಇರು. ಇಲ್ಲ, ಮಾಡ್ತೀನಿ ನೋಡೀಗ ಸೂಪರ್ ಆಕ್ಟಿಂಗು. ಲೇ ಸುಬಿ ಏನೇ ಮಾಡ್ತಿದ್ದೀಗ? ಬಾರ ಈಚೆ ಕಡಿಕೆ. ರೀ, ಇದೇನ್ರಿ ಮಾಡಿದ್ರಿ? ಕುಡ್ಕೊಬಿಟ್ಟು ಬಂದಿದ್ದೀರಾ? ಊರಲ್ಲೇ ಬರಿಯಾಳಿ ಕುಡ್ಕೊಬಿಟ್ಟು ಬಂದಿದ್ದೀನಿ. ಆಮ್ಲೆಟ್ ಹಾಕೊಬಿಟ್ಟು ಬಾ, ಹೋಗ ಆಮ್ಲೆಟ್ ಹಾಕೊಬಿಟ್ಟು ಬಾ. ನಗತ್ತು ಫುಲ್ ದಾಳಿಗೆ ಥರ ಆಯ್ತೈತೆ. ನನಗೆ ಫುಲ್ಲು ಬೇಕು ಇವಾಗ ಅಷ್ಟೇ. ನೀನು ಒಂದು ಡಬಲ್ ಆಮ್ಲೆಟ್ ಹಾಕೊಬಿಟ್ಟು ಬಾ ಹೋಗಿ. ಡಬಲ್ ಆಮ್ಲೆಟ್ ನೆನ್ಪಿಟ್ಕೊ. ನನಗೆ ಡಬಲ್ ಆಮ್ಲೆಟ್ ಏನೇ ಬೇಕು. ಆಮ್ಲೆಟ್ ಬೇಕು ನಂಗೆ. ಆಮ್ಲೆಟ್ ಬೇಕು. ಹೋಗ್ ತಗೊಬಿಟ್ಟು ಮಾಡ್ಕೊಬಿಟ್ಟು ಬಾ ಹೋಗ್. ರೀ, ಮನೆಗೆ ಸಾಮಾನು ಸರಂಡಿ ತಗೊಬಿಟ್ಟು ಬನ್ನಿ. ಅಕ್ಕಿ ಇಲ್ಲ, ಬ್ಯಾಳೆ ಇಲ್ಲ, ಮನೆಗೆ ತರಕಾರಿ ಒಂದು ಪೀಸ್ ಇಲ್ಲ ಅಂತ ಹೇಳ್ಬಿಟ್ಟು ಕಳ್ಸಿದ್ರೆ ನೀವೇನ್ರಿ ಮಾಡೋದು? ಹಿಂಗೇನ್ರಿ ಮಾಡೋದು ನೀವು? ಇದೇನ್ರಿ ಮಾಡ್ತಿದ್ದೀರಾ ನೀವು? ನನಗಂತೂ ತಲೆ ಕೆಟ್ಟು ಕ್ಯಾರ ಹಿಡ್ದೋಗ್ಬಿಟ್ಟೈತೆ. ನನಗಂತೂ ಇದೇನ್ರಿ ಹಿಂಗೆ? ನಿಮ್ಗೆ ಏನಾದ್ರೂ ತಲೆ ಕೆಟ್ಬಿಟ್ಟೈತಾ? ಕಷ್ಟಪಟ್ಟು ಕೂಲಿಗೆ ಹೋಗಿ ನಾಲಿಗೆ ಹೋಗಿ ತಗೊಬಿಟ್ಟು ಬಂದಿರೋ ದುಡ್ಡನ್ನ ನೀವು ಕೊಟ್ಟರೆ 500 ರೂಪಾಯಿ ಎಲ್ಲ ಕುಡಿದ್ಬಿಟ್ರೆ ಹೆಂಗ್ರಿ ನೀವು? ಏನು ನನ್ನ ಮೇಲೆ ಅವಾಜ್ ಆಗ್ತೀಯ? ನನ್ನ ಇಷ್ಟ, ನಾನು ಕುಡಿತೀನಿ. ನಾನು ಕುಡಿಯೋದೇ ನನ್ನ ಫೇಮಸ್. ನನಗೆ ಕುಡಿಬೇಕು ಅಂತ ಅನ್ನಿಸ್ತು, ಕುಡ್ದೆ. ಐಟಮ್ ತರ್ಲಿಲ್ವೇನ್ರಿ ಮನೆಗೆ? ಯಾಕೆಲ್ಲ ತರ್ಬೇಕು ಐಟಮ್ಸ್ನ? ನೀನು ಹೋಗಿ ತಗೊಬಿಟ್ಟು ಬಾ ಹೋಗ್. ನನಗೆ ಹೇಳ್ತಾಳೆ ಕುಡಿಯೋಕೆ ಒಂದು ಬಾಟ್ಲಿಗೆಲ್ಲ ಖಾಲಿ ಆಗೋಗ್ಬಿಡ್ತದೆ ಅಂತ. ನನಗೇನು ಗೊತ್ತು? ಕೊಟ್ರೆ 500 ರೂಪಾಯಿಗೆ ಈ ಪಟ್ಟು ರಿಯಾಕ್ಷನ್ ಕೊಡ್ತೀಯಲ್ಲ, 50 ಕೋಟಿ ಕೊಟ್ಟಂಗೆ. ಸುಮ್ಕೆನೆ ಮನೆಯಾಳಿ. ಬೆಳಿಗ್ಗೆಯಿಂದ ಸಂಜೆ ಗಂಟ ಹೊಲ್ಟ ಕೂಲಿ ಮಾಡ್ಬಿಟ್ಟು ತಂದ್ಬಿಟ್ಟು ಕಾಸು ಕೊಟ್ರೆ ಎಂತ ಮಾತು ಅಂತ ಆಡ್ತೀರಿ ನೀವು? ಬೆಳಿಗ್ಗೆಯಿಂದ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ನಾನಂತೂ ಕಷ್ಟಪಟ್ಬಿಟ್ಟು ನಾನು ಹೆಂಗೋ ಕೂಲಿನಲ್ಲಿ ಮಾಡ್ಕೊಂಬಿಟ್ಟು ಬಂದರೆ ಎಂತ ಮಾತು ಅಂತ ಹೇಳ್ಬಿಟ್ಟು ಮಾತಾಡ್ತೀರಿ ನೀವಂತೂ. ನಂಗೆ ಭಾಳ ಸಿಟ್ಟು ಬತ್ತೈತೆ. ನನಗಂತೂ ದೇವ್ರನ್ನೇ ಕೇಳ್ತೀನಿ, ಭಾಳ ಅಂದರೆ ಭಾಳ ಸಿಟ್ಟು ಬತ್ತೈತೆ. ಇದೇನು ಅಂತ ಹೇಳ್ಬಿಟ್ಟು ಹಿಂಗೆ ಮಾಡಿದ್ರೆ ಎಷ್ಟು ಕಷ್ಟ ಇತ್ತು ಗೊತ್ತೇನ್ರಿ? ಬಿಸ್ಲಾಗೆಲ್ಲನೂ ಬಡ್ಕೊಂಡಾಗ ನನಗಂತೂ ಕಣ್ಣಾಗ ನೀರು ಬರಂಗಾಯ್ತು. ಆದರೂ ನಾಳೆಗೂ ಕೂಲಿಗೆ ಹೋಗ್ಬೇಕು. ಇರಲಿ, ಮನೆಗೆ ಒಂದು ಐಟಮು ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅಡ್ವಾನ್ಸಾಗೆ ಸಾಲ ತಗೊಬಿಟ್ಟು ಎಲ್ಲ ತಂದ್ಬಿಟ್ಟು ಹಿಂಗೆ ಕೊಟ್ಬಿಟ್ರೆ ನೀವು ನೋಡ್ರಿ ಎಲ್ಲ ನುಂಗ್ಬಿಟ್ಟು ನೀವು ಹಿಂಗೆ ಕುಡ್ದಾಕ್ತಿದ್ದೀರಲ್ಲ. ಕತೆ ಹೇಳಿ, ಇನ್ನೂ ನಾಳೆಗೆ ಹೋದ್ರೂ 150 ಏನೋ ಕೊಡ್ತಾರೆ. ಇವತ್ತೆಲ್ಲ ನಾವೇನು ಹೊಟ್ಟೆಗೇನು ತಣ್ಣೀರು ಬಟ್ಟೆ ಹಾಕೊಳ್ಳೋಣೇನ್ರಿ ನಾವು? ಹಿಂಗೆ ಯಾಕ್ರಿ ಮಾಡಿದ್ರಿ? ಕುಡ್ಕೊಂಬಿಟ್ಟು ಬಂದು ಇಲ್ದಿರೋ ಅಭ್ಯಾಸ ಎಲ್ಲ ಕಲ್ತ್ಕೊಬಿಟ್ರೇನ್ರಿ ನೀವು? ಹೆಂಗೋ ಎಲ್ಲ ಬಿಟ್ಬಿಟ್ಟಿದ್ರಿ ತಾನೇ. ಈಗ ಮತ್ತೆ ಕಲ್ತ್ಕೊಂಡು ಕುಡ್ದಾಡ ಅಂತ ಅವಶ್ಯಕತೆ ಏನೈತೆ ಹೇಳು? ಬರಿಯಾಳಿ, ಬರೀ 500 ರೂಪಾಯಿ ಅಷ್ಟೇ ಕಳೆದಿರೋದು. ನೀನು 50 ಲಕ್ಷನೇ ಕಳೆದ್ಬಿಟ್ಟಿದೀಯ ನಂದನ್ನ. ಬಾಯ್ ಮುಚ್ಕೊಂಡು
ಬಂದ್ಬಿಟ್ಲು ಇಲ್ಲಿ ಹೇಳಕ್ಕೆ. ಏಯ್ ಯಾವಳ ನೀನು ಏನೇ ನನ್ನನ್ನು ಕೇಳಕ್ಕೆ ಯಾವ ಅಧಿಕಾರನೂ ಇಲ್ಲ. ಹೋಗ್ ಅಡುಗೆ ಬೇಯಿಸಾಕೋಗ್. ಆಮ್ಲೆಟೇ ಬೇಕು ನನಗೆ, ಕಬಾಬು ಏನಿದ್ರೆ ಅದನ್ನ ಮಾಡ್ಕೊಂಬಿಡ್ ಬಾ ಹೋಗ್. ನನಗಂತೂ ಕಬಾಬು ಆಮ್ಲೆಟ್ಟು ಎಲ್ಲರೂ ಬೇಕು ಅಂದ್ರೆ ಬೇಕು ಅಷ್ಟೇನೆ. ಬೇಕೇ ಬೇಕು, ಆಮ್ಲೆಟ್ ಬೇಕು. ಇವಳು ಕೊಟ್ರೆ 500 ರೂಪಾಯಿಗೆ ಯಾವ ಪಾಟಿ ಬಿಲ್ಡಪ್ ಕೊಡ್ತಾಳೆ. ಜುಜುಮಿ 500 ರೂಪಾಯಿ. ನಿಮಗೆ ಜುಜುಮಿ 500 ರೂಪಾಯಿ ಇರ್ಬೋದು, ನಾನು ಬೆವ್ರು ಅರ್ಸ್ಬಿಟ್ಟು ದುಡ್ದಿರೋ ದುಡ್ಡು ರೀ ಅದು. ಹೆಂಗ್ರಿ ಹೇಳ್ಬಿಟ್ರಿ ಜುಜುಮಿ ಅಂತ ಹೇಳ್ಬಿಟ್ಟು. ಜುಜುಮಿನಂತೆ ಜುಜುಮಿ ಕಷ್ಟಪಟ್ಟು ದುಡ್ದಿರೋದೆಲ್ಲ ನಿಮಗೆ ಜುಜುಮಿಯಾಗಿ ಕಾಣಿಸ್ತಾ ಇತ್ತು ನಿಮಗೆ. ಹೋಗೆ ಕ್ಯಾಮೆ ನೋಡಕ್ ಬಂದ್ಬಿಟ್ಲು ಇಲ್ಲಿ ನಂದೆಲಿಕ್ಲಿ ಅಂತ ಹೇಳಕ್ ಇವಳು ಕಿತ್ತೋದಳು. ಹೋಗೆ ಸುಮ್ಕೆನೇನೆ ಮಾಡಕ್ಕೇನು ಕ್ಯಾಮಿರಾಕಿಲ್ಲ ಇವಳಿಗೆ. ಹೋಗ್. ಅನ್ನ ಸಾರು ಮಾಡಕ್ಕೆ ನೀವು ಮನೆಯಾಗ ಏನೂ ಇಲ್ಲ. ನಿಮ್ಗೆ ಆಮ್ಲೆಟ್ ಎಲ್ಲಿಂದ ಮಾಡ್ಕೊಂಬಿಟ್ಟು ಬರಲಿ ನಾನು? ಆಮ್ಲೆಟ್ ಅಂತ ಆಮ್ಲೆಟ್. ಈಗ ಏನಪ್ಪ ಮಾಡೋದು, ರಾತ್ರಿ ಅಡುಗೆಗೆ ಸುಸ್ತಾಗೋಯ್ತದೆ. ಏನು ಮಾಡೋದು ಅಡುಗೆ ಪಡೆಗೆ? ಅಮ್ಮ ಏನಮ್ಮ ಆಯ್ತು? ಎಲ್ಲ ಹೋಗಿದ್ದ ಬೇವಸ್ತಿ. ನನಗೂ ನೀನು ಹುಡುಕಿ ಸಾಕಾಗೋಯ್ತು. ಎಷ್ಟು ದುಡ್ಕೊಬಿಟ್ಟು ಬಂದೆ ಇವತ್ತು ಕಾಸನ್ನ? ನಾನು ಕೆಲ್ಸಕ್ಕೆಲ್ಲಮ್ಮ ಹೋಗಿದ್ದೆ. ನಾನು ಏನಾರ ಬಿಸ್ನೆಸ್ ಮಾಡೋಣ ಅಂತ ಐಡಿಯಾ ಮಾಡ್ತಾ ಇದ್ದೀನಿ ನಾನು. ಬಿಸ್ನೆಸ್ ಐಡಿಯಾಕ್ಕೆ ಇಷ್ಟು ಮೆಟ್ಟಾಕ ಕಷ್ಟಪಟ್ಟು ಕೂಲಿಗೆ ಹೋಗ್ಬಿಟ್ಟು ತಗೊಬಿಟ್ಟು ಬಂದಿದ್ದೆ 500 ರೂಪಾಯಿನ. ನಿಮ್ಮ ಅಪ್ಪ ನೋಡ್ರೆ ಕುಡು ತೂರಾಡ್ತಾವನಿ. ನೀನು ನೋಡಿದ್ರೆ 10 ಪೈಸೆನೂ ಕೆಲಸ ಮಾಡಿದಂಗೆ ಅಡ್ಡ ಆಡ್ಕೊಂಡು ಬಿದ್ದಿದ್ಯಲ್ಲ ಬೇವರ್ಸಿ. ಈಗ ನಮ್ಗೆ ಊಟಕ್ಕೆ ಎಲ್ಲ ಮಾಡೋಣ? ಏನು ಅಪ್ಪ 500 ರೂಪಾಯಿ ಎಲ್ಲ ಕುಡ್ದಾಕಬಿಟ್ಟು ಬಂತ? ಅಯ್ಯೋ ಅಪ್ಪ, ನಿನಗೆಪ್ಪ ಏನಪ್ಪ ಬಂದಿರೋದು? ನೀನು ಯಾಕಪ್ಪ ಹಿಂಗೆ ಕುಡಿಯಕ್ಕೆ ಹೋದೆ? ಅಮ್ಮ ಕಷ್ಟಪಟ್ಟು ದುಡ್ದಿರೋ ದುಡ್ಡೆಲ್ಲ ಈಗ ರಾತ್ರಿ ಊಟಕ್ಕೆ ಏನು ಮಾಡೋದು? ಏಯ್ ನೀನೇನು ಹೆಂಗ್ಸೇನ್ಲ ನೀನು? ಗಂಡ್ಸಲ್ವೆಲ್ಲ ನೀನು ಹೋಗಿ ದುಡಿಯೋಗ್ಲಲ್ಲಿ. ಹೋಗ. ಇವತ್ತೆಲ್ಲ ಸುಖವಾಗಿರ್ಬೇಕು ಅಂತ ದುಬೈಯಾಗ ನಾನು ಲಕ್ಷ ದುಡಿದ್ಬಿಟ್ಟು ಕಳಿಸಿದ್ದೆಲ್ಲ ಬಜಾ ಉಡಾಯಿಸ್ಬಿಟ್ರಲ್ಲ ಅಮ್ಮ ಮಗಳು. ಅಲ್ಲ, ಅಮ್ಮ ಮಗ ಬಜಾ ಉಡಾಯಿಸ್ಬಿಟ್ರಲ್ಲ. ಈಗ ಅರ್ಥ ಆಯ್ತಾಯ್ತಾ? ಕುಡಿಯೋದೆ ನನ್ನ ವೀಕ್ನೆಸ್. ಓಯ್ ಸುಬೇ, ಇರಂಗಿದ್ರೆ ಮನೆಗಿರು, ಇಲ್ಲ ಅಂತಂದ್ರೆ ಹೋಯ್ತಾರು ನಿಮ್ಮ ಮನೆಗೆ. ಇದು ನನ್ನ ಫ್ರೆಂಡ್ ಮನೆ, ನಾನ್ ಬೇಕು ಅಂತ ಇರೋ ಮನೆ ಇದು, ಸರಿನಾ? ಇರಂಗಿದ್ರೆ ಇರು, ಹೋಗಂಗಿದ್ರೆ ಹೋಗೋ, ಹೋಯ್ತಾರೋ. ಕುಡುಕರ ಕಷ್ಟಗಳು 111. ಅಯ್ಯಯ್ಯೋ, ಇದೇನಿಲ್ಲ ನಿಮ್ಮ ಅಪ್ಪನ ಹೊಸ ಅಭ್ಯಾಸ. ಇಷ್ಟು ದಿನ ಎಲ್ಲ ನೆಟ್ಟಿಗೆ ಇದ್ರು, ಈಗ ನೋಡಿದ್ರೆ ಮನೆ ಬಿಟ್ಬಿಟ್ಟು ಹೋಗು ಅಂತ ಬೇರೆ ಹೇಳ್ತಾವ್ರೆ. ನಾವು ಇಲ್ಲಿಂದ ಹೋದ್ರೆ 3 ಕಾಸು ಬೆಲೆ ಇರಕ್ಕಿಲ್ಲ, ಮುರುವದಿ ಇರಕ್ಕಿಲ್ಲ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಈಗ ಏನೆಲ್ಲ ಮಾಡೋದು? ನಮ್ಗಿರಕ್ಕೊಂದು ನ್ಯಾಯವಾಗಿರೋ ಮನೆ ಇಲ್ಲ, ಎಂಥದೂ ಇಲ್ಲ. ಅಮ್ಮ ಒಂದು ಸ್ವಲ್ಪ ದುಡ್ಡಿದ್ರೆ ಏನೋ ಬಿಸ್ನೆಸ್ ಮಾಡ್ಬಿಡ್ತಿದ್ನಮ್ಮ. ದುಡ್ಡಿಲ್ಲ ಏನಿಲ್ಲ, ಹೆಂಗೆ ತಾನೇ ಬಿಸ್ನೆಸ್ ಮಾಡಲಿ ಹೇಳು? ದುಡ್ಡಿದ್ರೆ ನಾನೇ ಏನೇ ಮಾಡ್ತಿದ್ದೆ. ಈಗ ಇಲ್ದಿರೋ ಕಾಸಾಗ 500 ರೂಪಾಯಿ ಕೈಯಾಗಿಲ್ಲ, ಇನ್ನು ಬಿಸ್ನೆಸ್ ಅಂತ ಎಲ್ಲೂ ಮಾಡ್ಲಿ ಕಣಮ್ಮ ನಾನು. ಬಿಸ್ನೆಸ್ ಮಾಡಕ್ ಕಾಸಿಲ್ಲ ಅಂದ್ರೆ ಮುಚ್ಕೊಂಡು ಕೆಲ್ಸಕ್ಕನ ಹೋಗಲ್ಲ. ಕೆಲ್ಸಕ್ಕೆ ಹೋಗಕ್ಕಿಲ್ಲ, ಅದು ಮಾಡ್ತೀನಿ ಬಿಸ್ನೆಸ್ ಮಾಡ್ತೀನಿ ಅಂತ ಕುಂತ್ಕೊಂಡ್ರೆ ಆಯ್ತದ? ನೋಡು, ಬಾಯಿ ಮುಚ್ಕೊಂಡು ಮೊದಲು ಕೆಲ್ಸಕ್ಕೆ ಹೋಗೋದು ಕಲಿ. ನೀನು ಯಾವ್ದನ ಸಿಕ್ಕಿದ ಕೆಲ್ಸಕ್ಕೆ, ಯಾವ್ದನ ಕೆಲ್ಸಕ್ಕೆ ಹೋದ್ರೆ 8,000 ಸಂಬಳನ ಬರ್ತದೆ. ಅದು ಬಿಟ್ಬಿಟ್ಟು ಸುಮ್ಮನೆ ಇಲ್ಲಿ ಕುತ್ಕೊಂಡಿಲಿ, ಕಾಸಿಲ್ಲ ಕರಿಮಣಿ ಇಲ್ಲ ಬಿಸ್ನೆಸ್ ಮಾಡ್ತೀನಿ ಅಂತ ಕುಂತ್ಕೊಂಡ್ರೆ ಹೆಂಗ್ಲ ನೀನು? ಬೇವರ್ಸಿನ ತಗೊಬಿಟ್ಟು ಬಂದು ನಿನ್ನಿಂದ ನನಗಂತೂ ತಲೆ ಕೆಟ್ಟು ಕ್ಯಾರ ಹಿಡ್ಬಿಟ್ಟೈತಪ್ಪ. ನನಗಂತೂ ಸಾಕಾಗೋಗ್ಬಿಟ್ಟೈತೆ ನನಗಂತೂ. ಮುರುವಾ ದಿನ ಹೋಗಿ ಕೆಲಸ ಸೇರ್ಕೊ ಹೋಗು. ಅಯ್ಯೋ ದೇವ್ರೆ, ಈಗ ರಾತ್ರಿ ಕೊಡ್ಗಿಗೆ ಏನೆಲ್ಲ ಮಾಡೋದು? ಏನನ ಒಂದು ಮಾಡೋಣ ಇರಮ್ಮ, ಯೋಚನೆ ಮಾಡ್ತೀನಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡ್ತೀನಿ, ಯೋಚನೆ ಮಾಡಿ. ಇವಾಗ ನಾನು ಕಷ್ಟಪಟ್ಟು ದುಡಿದ್ರೆ ದುಡ್ಡೆಲ್ಲ ಹೋಯ್ತೆ. 500 ರೂಪಾಯಿ ಬೆಳಿಗ್ಗೆ ಸಂಜೆ ಗಂಟ ಕಷ್ಟಪಟ್ಟಿದ್ದೀನಿ ಕಾಸಿಗೋಸ್ಕರ. ನನ್ನ ಗಂಡ 5 ನಿಮಿಷ ಕುಡ್ಕೊಬಿಟ್ಟು ಬಂದ್ಬಿಟ್ಟ.